ಅಲ್ಲ ಇಷ್ಟು ವರ್ಷ ಸಂಸದರಾದ್ರು ಜೋಶಿ ಅವರು ಯಾಕೆ ಇದನ್ನ ಬಗೆಹರಿಸ್ತಾ ಇಲ್ಲ ಅಂತ ಅವ್ರನ್ನ ಕೇಳ್ಬೇಕು ಸರ್ ನೀವು. ಇವಾಗ ನಮ್ ಗಮನಕ್ಕೆ ಬಂದಾಗ ಪ್ರಧಾನಮಂತ್ರಿಗಳು ಯಾವುದೇ ರೀತಿಯಿಂದ ಈ ವಿಷಯಗಳ ಬಗ್ಗೆ ಎಲ್ಲಿನೂ ವಿಚಾರ ತೆಗಿತಾ ಇಲ್ಲ. ಎಂತೆಂತ ಸಮಸ್ಯೆಗಳನ್ನು ಕೂಡ ಅವರು ಬಗೆಹರಿಸಿರ್ತಕ್ಕಂಥದ್ದು ನಾವು ಉದಾಹರಣೆ ಗೊತ್ತಾಗ್ತದೆ. ಆದ್ರೆ ಈ ಒಂದು ಗೋವಾ ಮತ್ತು ಕರ್ನಾಟಕದವ್ರದ ಒಂದು ಸಭೆ ಮಾಡಿ ಇದಕ್ಕೆ ಇಚ್ಛಾಶಕ್ತಿ ಮಾಡಿಬಿಟ್ಟಿದ್ರೆ ಇದೇನು ಸಮಸ್ಯೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವೇಗೌಡರು ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಮೇಕೆದಾಟು ಯೋಜನೆಗೆ ನಮ್ಗೆ ಅನುಮತಿ ಕೊಡ್ರಿ ಅಂತೇಳಿ. ಅದಕ್ಕೆ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳು ಮತ್ತು ಒಕ್ಕೂರಿನಿಂದ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಕೆದಾಟುಗೆ. ಇವತ್ತಿನ ಮುಖ್ಯಮಂತ್ರಿ ವಿಜಯ್ ಹೋಗಿ ಇವತ್ತು ಅವರು ಪ್ರಧಾನಮಂತ್ರಿಗಳಿಗೆ ಅದನ್ನ ತಡೆ ಕೊಡಬೇಕು ನೀವು ಅಂತ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ದೇವೇಗೌಡರ ಪ್ರಶ್ನೆಗೆ ಇವತ್ತು ಕೇಂದ್ರದಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಹಂಗ ಒಬ್ಬ ಈ ನಮ್ಮ ಭಾಗದ ಮಂತ್ರಿಗಳು ಇವತ್ತು ಲೋಕಸಭೆಯಲ್ಲಿ ಇವರು ಯಾರು ಪ್ರತಿಪಾದನೆ ಮಾಡ್ತಾ ಇಲ್ಲ. ವಿ ಸೋಮಣ್ಣ ಬಾಯಿ ಮುಚ್ಕೊಂಡ್ ಕುಂತಾರ, ಶೋಭಾ ಕರಾಮ್ಲಾಲ್, ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಹ್ಲಾದ್ ಜೋಶಿ ಇವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ಬೇಕಲ್ಲ, ಕಳಸಾ ಬಂಡೂರಿ ಯೋಜನೆಗೆ ನೀವು ಅನುಮೋದನೆ ಕೊಡ್ರಿ ಅಥವಾ ಇದನ್ನೊಂದು ಸುಗ್ರೀವಾಜ್ಞೆ ಹೊರಡಿಸ್ರಿ ಅಂತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊನೆಯ ಅಧಿಕಾರ ಬಿಡುವ ಸಮಯದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರ್ತಕ್ಕಂಥ ದೇಶದ ನಾನಾ ನದಿಗಳಿಗೆ ಜೋಡಣೆಯನ್ನು ಮಾಡಿ ಅದಕ್ಕೊಂದು 100 ಇಂಜಿನಿಯರ್ಗಳನ್ನ ನೇಮಕ ಮಾಡ್ಬೇಕಂತಕ್ಕಂಥ ಕನಸು ಕಂಡಿದ್ರೆ, ಹಲವಾರು IAS ಆಫೀಸರ್ಗಳನ್ನ ನೇಮಕ ಮಾಡಿ ಇಡೀ ಭಾರತ ದೇಶದ ನದಿಗಳ ನೀರು ಸಮುದ್ರಕ್ಕೆ ಹೋಗಲಾರ್ದೇನೆ ನಮ್ಮೊಳಗನ ಅದನ್ನ ಉಪಯೋಗ ಮಾಡ್ಬೇಕು ಅಂತಕ್ಕಂಥ ಒಂದು ಕನಸು ಕಂಡಿದ್ದೆ. ಆದ್ರೆ ನರೇಂದ್ರ ಮೋದಿ ಯಾವ್ದು ಗಮನ ಹರಿಸ್ತಾ ಇಲ್ಲ.